ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಇವತ್ತು ನೀವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡ್ತಾ ಇದ್ದೀರಿ. ನೀವು ಯಾವುದೇ ಒಂದು ಟಿವಿ ಆನ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾ ನೋಡಿ, ಎಲ್ಲಿ ನೋಡಿದ್ರು ಕೂಡ ಹಿಂಸಾತ್ಮಕ ಘಟನೆಗಳು ಜಾಸ್ತಿ ನಡೀತಾ ಇದ್ದಾವೆ. ಅದರಲ್ಲೂ ಯುವಶಕ್ತಿ ಒಂದು ಟ್ರಾಫಿಕ್ ಇಂದ ಹಿಡಿದು ಅಥವಾ ಮಾದಕ ವ್ಯಸನಗಳಿಂದ ಹಿಡಿದು ಅಥವಾ ಮನೆಯ ಗಲಾಟೆಗಳು, ಜಮೀನ್ ಗಲಾಟೆಗಳು, ಈ ಥರ ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಅದರಲ್ಲಿ ಎಷ್ಟು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಎಲ್ಲಿ ನೋಡಿದ್ರು ಹಿಂಸೆ ನಡೀತಾನೆ ಇದೆ. ಅದು ಪ್ರೀತಿಗಾಗಿರ್ಬೋದು, ಹಣಕ್ಕಾಗಿರ್ಬೋದು, ಜಮೀನ್ಗಾಗಿರ್ಬೋದು, ಕಳ್ಳತನ ಇರ್ಬೋದು, ವಂಚನೆ ಇರ್ಬೋದು, ಬದುಕಿಗಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಹಿಂಸೆ ನಡೀತಾ ಇದೆ. ಇಲ್ಲಿ ಒಂದು ವಿಷಯ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಕೆಲವರಿಗೆಲ್ಲ ಅದರಲ್ಲೂ ಈ ಸಾಮಾನ್ಯ ವ್ಯಕ್ತಿಗಳಿಗೆ ಹೇಳ್ತೀನಿ, ನಟೋರಿಯಸ್ ಕ್ರಿಮಿನಲ್ಗೆ ಬಿಟ್ಟುಬಿಡಿ, ನಾನು ಅವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳೋದಿಲ್ಲ. ಆದರೆ ಮಧ್ಯಮ ವರ್ಗದ ಕುಟುಂಬ ನಾವೆಲ್ಲ ಏನಾಗ್ತೀವಿ, ಒಂದು ಹಂತದಲ್ಲಿ ನಾವೆಲ್ಲ ಅನ್ಕೋತೀವಿ, ಅಯ್ಯೋ ನಾನು ಏನು ಮಾಡೋದು ಮಾಡ್ತೀನಿ, ಏನು ಜೈಲಲ್ಲೂ ಊಟ ಹಾಕ್ತಾರೆ, ಜೈಲಿಗೆ ಹೋಗ್ಬಿಡ್ತೀನಿ, ಜೈಲಲ್ಲಿ ಆರಾಮಾಗಿರ್ತೀನಿ ಅನ್ನುವಂತಹ ಮಾತುಗಳನ್ನ ಬಹಳ ಜನಗಳ ಹತ್ರ ನಾನು ಕೇಳ್ತಾ ಇರ್ತೀನಿ. ಯಾಕೆ ಅಂದ್ರೆ ಅವ್ರು ಯಾರು ಜೈಲನ್ನೇ ನೋಡಿರಲ್ಲ ಜೈಲು ಹೇಗಿರುತ್ತೆ ಅಂತೇಳಿ. ಹೇಳೋದಷ್ಟೇ, ಜೈಲಲ್ಲೂ 2 ಹೊತ್ತು 3 ಹೊತ್ತು ಊಟ ಕೊಡ್ತಾರಲ್ವಾ, ಸಾಕು, ನಾನು ಜೈಲ್ಗೆ ಹೋಗ್ತೀನಿ, ಅವ್ರನ್ನ ಕೊಂದು ಜೈಲ್ಗೆ ಹೋಗ್ತೀನಿ, ಅದು ಮಾಡಿ ಜೈಲ್ಗೆ ಹೋಗ್ತೀನಿ, ಒಡೆದು ಜೈಲ್ಗೆ ಹೋಗ್ತೀನಿ, ಈ ರೀತಿ. ಅಂದ್ರೆ ಜೈಲು ಅನ್ನೋದು ಏನು ಅಂದ್ರೆ ಏನೋ ಒಂಥರ ಈ ಕೆಲವರಿಗೆ ಅತ್ತೆ ಮನೆ ಅಂತ ಹೇಳ್ತಾರಲ್ಲ, ಆ ತರದ ಹೋಗಿ ಬರ್ಬೋದು ಅಂತ ಎಲ್ಲ ಯುವಕರನ್ನ, ಎಲ್ಲ ಸಾಮಾನ್ಯ ವ್ಯಕ್ತಿಗಳನ್ನ, ಅನೇಕ ಮಹಿಳಾವರನ್ನ ಎಲ್ಲರನ್ನೂ ನಾನು ತುಂಬಾ ಸ್ಪಷ್ಟವಾಗಿ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈಲ್ ಎನ್ನುವುದು ಬಹುತೇಕ ನಮ್ಮೆಲ್ಲರ ಕಾಲ್ಪನಿಕ ನರಕ, ಬಹುತೇಕ ನರಕವೇ. ನರಕ ಅಂತ ನಾವೆಲ್ಲರೂ ಏನು ಕಲ್ಪಿಸ್ಕೊಂಡಿದೀವಿ ಅಥವಾ ಬೇರೆ ಬೇರೆ ಕಡೆ ಎಲ್ಲ ಹೇಳ್ತಿರ್ತಾರೆ, ಓದ್ತಾ ಇರ್ತೀವಿ. ಜೈಲು ನರಕವೇ. ಸುಮಾರು 20-30 ವರ್ಷದ ಹಿಂದೆ ಹೋದ್ರೆ ಜೈಲು ನರಕಕ್ಕಿನ್ನೂ ಕೆಳ ಹಂತದಲ್ಲಿತ್ತು. ಈಗ ಕಟ್ಟಡಗಳು ಸ್ವಲ್ಪ ಉತ್ತಮವಾಗಿರ್ಬೋದು ಅಷ್ಟೇ, ಕಟ್ಟಡ ಸ್ವಲ್ಪ ಉತ್ತಮವಾಗಿದೆ, ಕೆಲವು CCTV ಕಾನೂನು ಎಲ್ಲವೂ ಇದೆ. ಆದರೆ ಜೈಲು ಅಂದಿದ ತಕ್ಷಣ ನೀವು ಅಷ್ಟು ಸುಲಭವಾಗಿ ನಿಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಸುಖ ಇರುತ್ತೆ ಅಥವಾ ಹೆಂಗೋ ಕಷ್ಟಪಟ್ಟು ಬದುಕ್ಬೋದು ಅನ್ನೋದಾಗೋದೇ ಇಲ್ಲ. ನೀವೇನಾದ್ರೂ ಮಧ್ಯಮ ವರ್ಗದವ್ರು ಆಗಿದ್ದಿದ್ರೆ ನೀವು ಅಲ್ಲಿ ಪಡುವ ಕಷ್ಟ ಇದೆಯಲ್ಲ, ಅದು ನಾನು ಹೇಳಿದ್ನಲ್ಲ, ನರಕಕ್ಕಿನ್ನ ಕಡೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಾನು ಜೈಲು ಬಗ್ಗೆ ಒಂದಷ್ಟು ಸಾಕ್ಷ್ಯಚಿತ್ರ ಮಾಡಿ ಜೈಲು ಬಗ್ಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾನು ಅಲ್ಲಿ ನಿಮಗೆ ಓಪನ್ ವಾಶ್ರೂಮ್ಗಳಿರ್ತವೆ, ಟಾಯ್ಲೆಟ್ಸ್ ಇರ್ತಾವಲ್ಲ, ಅಲ್ಲೇನು ನಿಮ್ಗೇನು ಲಾಕ್ ಮಾಡ್ಕೋಬಹುದು ಹಾಗೆ ಹೀಗೆ ಅಂತಿಲ್ಲ. ನೀರು ಸಿಕ್ಕಿದ್ರೆ ಸಿಕ್ತು, ಸಿಕ್ಕಿಲ್ಲ ಅಂದ್ರೆ ಇಲ್ಲ. ಆಮೇಲೆ ಅಲ್ಲಿ ಸಹ ಕೈದಿಗಳು ಇರ್ತಾರಲ್ಲ, ಅಂದ್ರೆ ಬೇರೆ ಬೇರೆ ಕೈದಿಗಳು ಅನ್ನೋದೇ ಸಾಮಾನ್ಯವಾಗಿ ಕ್ರಿಮಿನಲ್ ಆಕ್ಟಿವಿಟೀಸ್. ಯಾರೋ 1-2-3% ಬಿಟ್ರೆ ಇನ್ನೆಲ್ಲರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲೇ. ಅವರು ನಿಮಗೆ ಕೊಡುವ ಟಾರ್ಚರ್ ಇದೆಯಲ್ಲ, ಈಗ ನಿಮ್ಮ ಮನೆಯಿಂದ ಊಟ ಬಂದಿದ ತಕ್ಷಣ ಅದನ್ನ ನೀವು ತಿನ್ನಕ್ಕೆ ಬಂದ್ರೆ ಕಿತ್ಕೊಂಡು ಕೂಡ ಹೋಗ್ಬಿಡ್ತಾರೆ ಬೇರೆಯವರು. ಜೈಲ್ ಅಧಿಕಾರಿಗಳು ಅಥವಾ ನೀವು ಅಧಿಕೃತವಾಗಿ ಕೇಳಿದಾಗ ಅದೆಲ್ಲ ನಡೆಯಲ್ಲ, ಅದೆಲ್ಲ ಖಂಡಿತ ನಡೆಯುತ್ತೆ. ಯಾಕೆ ಅಂತ ನಾನು ಅನುಭವದಿಂದ ಹೇಳ್ತೀನಿ. ಅಲ್ಲಿ ಏನಾದ್ರೂ ಯಾರೋ ಬಂದು ಸುಮ್ಮನೆ ನಿಮ್ಗೆ ಹೊಡಿತಾನೆ, ಅವಾಗ ನೀವು ಹೇಳ್ಬೋದು, ನಾನು ಅವ್ರು ಕಂಪ್ಲೇಂಟ್ ಮಾಡ್ತೀನಿ ಅಂತ. ಕಂಪ್ಲೇಂಟ್ ಮಾಡ್ಬೋದು. ಆಗ ಅವ್ರು ಏನ್ ಹೇಳ್ತಾರೆ, ಆತ ಪ್ರಭಾವಿಯಾಗಿರ್ತಾನಲ್ವಾ, ಅವಾಗ ಹೇಳ್ತಾರೆ, ರೀ ನೀನೇ ಒಬ್ಬ ಕೊಲೆಗಾರ ಅಥವಾ ನೀನೇ ಒಬ್ಬ ಅತ್ಯಾಚಾರಿ, ನೀನೇ ಒಬ್ಬ ಕಳ್ಳ, ನೀನೇ ಒಬ್ಬ ಫ್ರಾಡು, ನಿನಗಿನ್ಯಾವ ನ್ಯಾಯ ಕೊಡ್ಬೇಕು ಅಂತಾರೆ. ಒಂದರ್ಥದಲ್ಲಿ ಅದು ಸರಿ. ನೀವು ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಈಗ ಎಲ್ಲ ವ್ಯವಸ್ಥೆ ಇದ್ದೆ, ನಾವು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಲಂಚ ಕೊಡದೆ ಒಂದ್ ಕೆಲಸ ಆಗಲ್ಲ, ಏನಕ್ಕೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗಲ್ಲ. ಅಂಥದ್ದು ನೀವು ಕೈದಿಯಾಗಿದ್ದು ಜೈಲಲ್ಲಿ ನನಗೆ ನ್ಯಾಯ ಬೇಕು ಅನ್ನೋದಾದ್ರೆ ಸಿಗುವ ಸಾಧ್ಯತೆ ಇದೆಯಾ? ಯೋಚನೆ ಮಾಡಿ. ಅಲ್ಲಿ ಹೊಡೆತ ಬೀಳುತ್ತೆ, ಅಲ್ಲಿ ಪ್ರಭಾವಶಾಲಿಗಳಿರ್ತಾರೆ. ಇನ್ನೂ ನಿಮಗೆ ಅಪಾಯಕಾರಿಯಾದ ಹೇಳ್ತೀನಿ, ಅಲ್ಲಿ ಈ ಹೋಮೋಸೆಕ್ಸ್ ಅಂತ ನಾವೇನು ಹೇಳ್ತೀವಿ, ಸಲಿಂಗ ಕಾಮ, ಅದು ಹೆಚ್ಚು ಇರೋದು ಸಾಮಾನ್ಯವಾಗಿ ಜೈಲುಗಳಲ್ಲಿ. ಯಾಕೆಂದ್ರೆ ಅದಕ್ಕೆ ಅನೇಕ ಬಯೋಲಾಜಿಕಲ್ ಕಾರಣಗಳಿರ್ಬೋದು. ಆಗ ನೀವು ಅಲ್ಲಿ ಅದನ್ನು ಕೂಡ ನೀವು ಎದುರಿಸ್ಬೇಕಾಗುತ್ತೆ. ಕೆಲವ್ರಿಗೆ ಆಗದೆ ಇರ್ಬೋದು, ಕೆಲವ್ರಿಗೆ ಆಗದೆ ಇರ್ಬೋದು. ಯಾಕೆಂದ್ರೆ ನೀವು ಎಷ್ಟು ಅಲ್ಲಿ ಶ್ರೀಮಂತಿಕೆಯಿಂದ ದುಡ್ಡಿದ್ದು ಬೇರೆ ಬೇರೆ ಕಡೆ ಕೊಟ್ಕೊಂಡು ಒಳ್ಳೆ ಸೆಲ್ಗೆ ಹೋಗಿ ಒಳ್ಳೆಯವ್ರ ಕಾಂಟ್ಯಾಕ್ಟ್ಸ್ ಇಟ್ಕೊಂಡ್ರೆ ಇಲ್ಲಿನ ತರ ಅಲ್ಲೂ ಒಂದ್ ಸ್ವಲ್ಪ ವ್ಯವಸ್ಥೆ ಇರ್ಬೋದು. ಆದ್ರೆ ನೀವು ಏನೂ ಇಲ್ಲ, ನಾವು ಬಡವರು, ದುಡ್ಡಿಲ್ಲ ಅಂದ್ರೆ ನಿಮ್ಮನ್ನ ಶೋಷಣೆ ಮಾಡ್ತಾರೆ. ಜೊತೆಗೆ ಅಲ್ಲಿ ಒಡೆದು ಬಾತ್ರೂಮ್ ಅನ್ನು ಕೂಡ ಅವ್ರು ಕ್ಲೀನ್ ಮಾಡೋದಿಲ್ಲ, ನಿಮ್ಮಿಂದನೇ ಮಾಡಿಸ್ತಾರೆ. ನಿಮ್ಮನ್ನ ಅಲ್ಲಿ ರ್ಯಾಗ್ ಮಾಡ್ತಾರೆ. ಮತ್ತೆ ಅಲ್ಲೂ ಗೊತ್ತಿದೆ ನಿಮ್ಗೆ, ಆಗಾಗ ಎಷ್ಟೇ ರೈಡ್ ಮಾಡ್ತಾ ಇದ್ರು ಅಲ್ಲೂ ಗಾಂಜಾ ಸಿಗುತ್ತೆ, ಅಲ್ಲೂ ಡ್ರಗ್ಸ್ ಸಿಗುತ್ತೆ. ಅದನ್ನ ತಗೊಂಡ ಮೇಲೆ ಅವ್ರ ಮನ್ಸಿಗೆ ಏನ್ ಅನ್ಸುತ್ತೆ, ನಿಮ್ಗೆ ಹೊಡಿಬೇಕು ಅಂದ್ರೆ ಹೊಡಿಸಿರ್ತಾರೆ, ಸಲಿಂಗ ಕಾಮ ಅಂದ್ರೆ ಸಲಿಂಗ ಕಾಮಕ್ಕೆ ನಿಮ್ಮನ್ನ ಪ್ರೇರೇಪಿಸ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಎಲ್ಲ ಒಂದಷ್ಟು ಜನ ಏನ್ ಜೈಲಲ್ಲಿ ಸುಮ್ಮನೆ ತಟ್ಟೆ ಹಿಡ್ಕೊಂಡು ಹೋಗಿದ ತಕ್ಷಣ 1-2 ಚಪಾತಿ ಅಷ್ಟು ಕೊಡ್ತಾರೆ ಸಾಕು ಮಧ್ಯಾಹ್ನ, ಹಂಗೇನು ಇರೋದಿಲ್ಲ.
ಇದೆ. ಅದು ಅಧಿಕೃತವಾಗಿರುತ್ತೆ, ಸ್ವಲ್ಪ ಸ್ವಲ್ಪ ನೋಡಕ್ ಹಂಗಿರುತ್ತೆ. ಆದ್ರೆ ನೀವೇನಾದ್ರೂ ಸೂಕ್ಷ್ಮ ಮನಸ್ಸಿನವರಾದ್ರೆ ನೀವು ಪಡುವ ಕಷ್ಟ ತುಂಬಾ ಜಾಸ್ತಿ ಇರುತ್ತೆ. ಅದರಿಂದ ಕಾನೂನಿಗೆ ವಿರುದ್ಧವಾಗಿ ನೀವೇನಾದ್ರೂ ಅಪರಾಧ ಮಾಡಬೇಕು ಅಂದ್ರೆ 1000 ಸಲ ಯೋಚನೆ ಮಾಡಿ. ತೀರಾ ಅನಿವಾರ್ಯವಾಗಿದೆಯಾ ಅನ್ನೋದನ್ನ ಯೋಚನೆ ಮಾಡಿ. ಸುಮ್ಮನೆ ನಿಮ್ ಕೋಪದ ಕೈಗೆ ನಿಮ್ಮ ಮನಸ್ಸನ್ನ, ನಿಮ್ಮ ಕೈಯನ್ನ ಕೊಡಬೇಡಿ. ಅಲ್ಲಿ ಅಷ್ಟೇ ಅಲ್ಲ, ನಿಮಗೆ ಒಂಟಿತನ ಇದೆಯಲ್ಲ, ಆ ಒಂಟಿತನ ಇದೆಯಲ್ಲ ಅದು ಇನ್ನಷ್ಟು ಕೊಲ್ತಾ ಹೋಗುತ್ತೆ ನಿಮಗೆ. ಒಂದು, ನಿಮಗೆ ನೀವು ಹೆಂಗೋ ಅಪ್ಪ ಅಮ್ಮನೋ, ಅಕ್ಕ ತಂಗಿನೋ, ಅಣ್ಣ ತಮ್ಮಂದ್ರೋ, ಗಂಡ ಹೆಂಡ್ತಿನೋ, ಏನೋ ಮನೆಯಲ್ಲಿ ಮಕ್ಕಳ ಜೊತೆ ಹೇಗೋ ಆರಾಮಾಗಿ ಟೈಮ್ ಸರಿಯಾಗಿ ಒಂದಷ್ಟು ಗಲಾಟೆಗಳ ನಡುವೆ ಹೆಂಗೋ ಬದುಕ್ತಾ ಇರ್ತೀರಿ ಇಲ್ಲಿದ್ರೆ. ಅಲ್ಲ, ಆಗ ಇರಲ್ಲ. ನೀವು ಹೇಳ್ಕೊಳಕ್ಕೂ ಯಾರು ಸಿಗಲ್ಲ. ನಿಮ್ಗೇನು ಅಲ್ಲಿ ಪೇಪರ್ ಸಿಗುತ್ತೆ, ಟಿವಿ ಸಿಗುತ್ತೆ, ಟೈಮ್ ಸರಿಯಾಗಿ ಸ್ನಾನಕ್ಕೆ ಸಿಗುತ್ತೆ ಅಂತೆಲ್ಲ ಇಲ್ಲ. ಅಲ್ಲಿ ಮ್ಯಾನ್ಯುಯಲ್ ಅಲ್ಲಿ ಇದ್ರು ಅದನ್ನೆಲ್ಲ ನಿಮ್ಗೆ ಕ್ಲೀನಾಗಿ ಕೊಟ್ಬಿಡ್ತಾರೆ ಅಂತೇನು ಇದು ಮಾಡಬೇಡಿ. ಜೊತೆಗೆ ಮೌನ ಬಹಳ ಕೊರಿತಾ ಇರುತ್ತೆ. ಅಲ್ಲಿ ನೀವು ಯಾರ ಹತ್ರನೂ ಹಂಚ್ಕೊಳ್ಳಿಕ್ ಆಗೋದಿಲ್ಲ. ಅವ್ರದ್ದು ಇನ್ನೊಂದೇನೋ ಸಮಸ್ಯೆ ಅಲ್ಲಿ. ಆಮೇಲೆ ನಿಮ್ಮ ಸಹಕೈದಿಗಳು ಎಲ್ಲ ನೀವು ಈಗ ಯಾರು ಜೈಲಲ್ಲಿ ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವರೇ ಸಿಗ್ತಾರೆ ಅಂತೇನಿಲ್ಲ. ಅವ್ರಿಗೆ ಒಂದು VIP ಟ್ರೀಟ್ಮೆಂಟ್ ಇರುತ್ತೆ, ದುಡ್ಡಿರ್ತಾರೆ. ನಿಮಗೆ ಸಿಕ್ಕೋರು ನಟೋರಿಯಸ್ ಕ್ರಿಮಿನಲ್ಗಳು. ಅವನೆಲ್ಲೋ ಡ್ರಗ್ ಮಾರ್ತಾ ಇದ್ದವನು, ದೊಡ್ಡ ರೇಪಿಸ್ಟು, ಇನ್ನೆಲ್ಲೋ ಬೀದಿಯಲ್ಲಿ ಡ್ರಗ್ ಅಡಿಕ್ಟ್ ಆಗಿರೋನು, ಇಂಥವ್ರನ್ನೇ ಕರ್ಕೊಂಡ್ಬಂದು ನಿಮ್ಮ ಜೊತೆ ಹಾಕ್ತಾರೆ. ಯಾಕೆಂದ್ರೆ ನೀವು ಮಧ್ಯಮ ವರ್ಗದವರೇ ಹಾಕಿರ್ತೀರಿ. ಈಗ ನಾವು ಉದಾಹರಣೆಗೆ ಜೈಲಲ್ಲಿ ದರ್ಶನ್ ಇದ್ದಾರೆ, ಅಥವಾ ಜೈಲಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ, ಜೈಲಲ್ಲಿ ಪ್ರಜ್ವಲ್ ಇದ್ದಾರೆ, ಅವ್ರ ಕ್ಯಾಟಗರಿನೇ ಬೇರೆ ಇರುತ್ತೆ. ಅಲ್ಲೂ ಕೂಡ ಇಲ್ಲಿನ ವ್ಯವಸ್ಥೆಯ ರೀತಿಯಲ್ಲೇ ಪ್ರಬಲರಿಗೆ ಒಂದಷ್ಟು ಅನುಕೂಲಗಳು ಇದ್ದೇ ಇರ್ತವೆ. ಆದ್ರೆ ನಮಗೆಲ್ಲ ಸಿಗೋದಿಲ್ಲ. ನೀವು ತಿನ್ಬೇಕು ಅನ್ನುವ ಆಹಾರ ಇಲ್ಲಿ ಎಷ್ಟೋ ಸರಿ ಊಟ, ಈಗ ಅವರು ಜೈಲ ಅಧಿಕಾರಿಗಳು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಲ್ಲಿ ಊಟದಲ್ಲಿ ಈ ಬೀಡಿ ತುಂಡುಗಳು, ಜಿರ್ಲೆಗಳು ಎಲ್ಲವೂ ಸಿಗ್ತವೆ. ಅವ್ರು ಕೇಳಿದ್ರೆ ಅವರೇ ಇಲ್ಲ ಇಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದೆಲ್ಲ ಸಿಕ್ಕೋ ಸಾಧ್ಯತೆ ಇರುತ್ತೆ. ಮಣ್ಣು ಎಲ್ಲ ಸಿಕ್ಕೋ ಸಾಧ್ಯತೆ ಇರುತ್ತೆ. ವಾರಕ್ಕೆ 1 ಸರಿನೋ 2 ಸರಿನೋ ನಾನ್ ವೆಜ್ ಕೊಡ್ತಾರೆ. ಅದು ಚಿಕನ್ ಅವೆಲ್ಲ ಬಹಳ ಲೋ ಕ್ವಾಲಿಟಿದೆ ಕೊಡ್ತಾರೆ. ಯಾಕೆಂದ್ರೆ ಅವರು ಅದನ್ನ ಹೈ ಕ್ವಾಲಿಟಿ ಅಂತ ಹೇಳ್ತಾರೆ. ಅದನ್ನ ಅನುಭವಿಸಿದವ್ರಿಗೆ ಗೊತ್ತು ಯಾಕೆ ಅದನ್ನೆಲ್ಲ ಅಂತಾರೆ. ಅಂದ್ರೆ ಯಾವನಿಗೋ ದ್ವೇಷ ಇರುತ್ತೆ, ಇನ್ಯಾವನೋ ಮಣ್ಣಾಗ್ತಾನೆ, ಇನ್ಯಾವನೋ ಬೀಡಿ ಹಾಕ್ತಾನೆ. ಅಲ್ಲಿ ಡಿಪ್ರೆಸ್ಡ್ ಕ್ಲಾಸೇ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಅವನು ತಂದೆನ ಕೊಲೆ ಮಾಡಿ ಬಂದಿರ್ತಾನೋ, ಹೆಂಡತಿನ ಕೊಲೆ ಮಾಡಿರ್ತಾನೋ, ತಾಯಿನ ಕೊಲೆ ಮಾಡಿರ್ತಾನೋ, ಸ್ನೇಹಿತರು ಕೊಲೆ ಮಾಡಿರ್ತಾನೋ. ಆ ಕೊಲೆ ಅವನು ಒಳಗಡೆ ಇದ್ದು ಇಡೀ ಸಮಾಜದ ಬಗ್ಗೆ ಅವನಿಗೆ ದ್ವೇಷ ಬಂದಿರುತ್ತೆ. ಇಡೀ ಸಮಾಜದ ಬಗ್ಗೆ ಅವನು ಖಿನ್ನತೆಗೆ ಒಳಗಾಗಿರ್ತಾನೆ. ಅವನಿಗೆ ನನ್ಗೆ ಶಿಕ್ಷೆ ಆಗೋಯ್ತು, ಇನ್ ಶಿಕ್ಷೆ ಆಗುತ್ತೋ, ಮತ್ತೆ ನನ್ಗೆ ಇನ್ಯಾರು ನಮ್ಮ ರಿಲೇಟಿವ್ಸ್ ಯಾರು ಬಂದು ನನಗೆ ಬೇಲ್ ಕೊಡ್ಸಕ್ ಬರ್ತಾ ಇಲ್ಲ ಅಂತ ಖಿನ್ನತೆಗೆ ಒಳಗಾಗಿರ್ತಾರೆ ಮಾನಸಿಕ. ಅಂಥವ್ರ ಮಧ್ಯೆ ನೀವಿರ್ಬೇಕಾಗುತ್ತೆ. ಅಂದ್ರೆ ಈಗ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಎಲ್ಲೋ ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರ್ತೀರಿ, ಒಂದು 2 ವೀಲರ್ ಅಲ್ಲೋ ಕಾರಲ್ಲೋ ಹೋಗ್ತಿರ್ತೀರಿ. ಒಂದ್ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಅವನಿಗೂ ನಿಮ್ಗೂ ಟಚ್ ಆಗುತ್ತೆ. ಇದ್ದಕ್ಕಿದ್ದಂಗೆ ಅವನ್ನ ಹೊಡೆದು ಬಿಡೋದು, ಅವನಿಗೆ ತಿವಿದು ಬಿಡೋದು, ಅಥವಾ ಮನೆಯಲ್ಲಿ ಇನ್ಯಾವುದೋ ಗಲಾಟೆ ಆಗಿರ್ಬೋದು, ಹೆಂಡತಿ ಮಕ್ಕಳ ನಡುವೆ, ಬೇರೆಯವ್ರ ನಡುವೆ. ಆಗನು ಕೂಡ ನೀವು ಅವ್ರನ್ನ ಜೈಲು ಹೋದ್ರೂ ಪರವಾಗಿಲ್ಲ, ನಂಗೇನು ಲಾಯರ್ ಇದಾರೆ, ಅದೆಲ್ಲ ಅಷ್ಟು ಸುಲಭ ಇಲ್ಲ. ಇತ್ತೀಚೆಗೆ ಕೋರ್ಟ್ಗಳು ಕೂಡ ಬಹಳ ಸ್ಟ್ರಿಕ್ಟ್ ಆಗ್ತಾ ಇದಾವೆ. ನೀವು ಇವತ್ತು ಕೊಟ್ರೆ ಡೇಟು ಮತ್ತೆ 2 ತಿಂಗಳು 3 ತಿಂಗಳು ಅಂತೇಳಿ ಗೊತ್ತಿಲ್ದಂಗೆ. ದರ್ಶನ್ ಅಂತವ್ರೆ ನೋಡಿ, 1 ವರ್ಷ ಆಗೋಗ್ಬಿಡ್ತು ಅಲ್ಲಿಂದ ಬಂದು ಬೇಲ್ ಸಿಗದೆ. ಸೊ ಆ ಕಾರಣಕ್ಕೆ ಅಪರಾಧ ಮಾಡಕ್ಕೆ ಮೊದಲು ಈಗಿನ ಯುವ ಜನತೆ ಏನಿದ್ದೀರಿ, 1000 ಸರಿ ಯೋಚನೆ ಮಾಡಿ. ಕಾನೂನು ವಿರುದ್ಧವಾಗಿ ಏನೇ ಮಾಡ್ಬೇಕಾದ್ರು, ಅದು ಲಂಚ ಭ್ರಷ್ಟಾಚಾರದಿಂದ ಹಿಡಿದು ಇಲ್ಲಿ ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ಆಸ್ಪತ್ರೆಗಿನ್ನ ಅದು ಕಠಿಣ. ಜ್ಞಾಪಕ ಇಟ್ಕೊಳ್ಳಿ, ಆಸ್ಪತ್ರೆಲ್ಲಾದ್ರೂ ನಿಮ್ಮನ್ನ ಯಾರಾದ್ರೂ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ, ಕೈಗೆ ಎಲ್ಲ ಹಾಕಿ ಉಸಿರಾಟ BP ಎಲ್ಲ ಚೆಕ್ ಮಾಡ್ತಿರ್ತಾರೆ. ಅಲ್ಲಿ ಏನೂ ಇರೋದಿಲ್ಲ. ನಿಮ್ಮ ಎಲ್ಲ ಮೂಲಭೂತ ಹಕ್ಕುಗಳನ್ನ ನೀವು ಕಳ್ಕೊತೀರಿ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಜೈಲ್ ಮ್ಯಾನ್ಯುಯಲ್ಲೇ ಬೇರೆ, ಅಲ್ಲಿ ಪ್ರಾಕ್ಟಿಕಲ್ ಆಗೇ ಬೇರೆ. ನೀವು ಆಲ್ರೆಡಿ ಅಪರಾಧ ಆಗಿರ್ತೀರಿ. ಯಾರೋ ಬಂದು ಸುಮ್ಮನೆ ನಿಮ್ಗೆ ಕಪಾಳು ಕೊಡಿತಾನೆ, ಅವನು ಹುಚ್ಚ, ಅವನಿಗೇನೋ ಒತ್ತಡ ಇರುತ್ತೆ, ಬಂದು ಸುಮ್ಮನೆ ಹೊಡೆದ್ಬಿಟ್ಟು ಹೋಗ್ತಾ ಇರ್ತಾನೆ. ಸೊ ಅಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಸಮಾಜದಲ್ಲಿ. ನೋಡಿ, ನಾನು ಹೇಳ್ತೀನಿ, ಅಪರಾಧ ಯಾವುದು ಕಾರಣಕ್ಕೂ ಮಾಡಕ್ ಹೋಗ್ಬಿಡಿ. ಅದರಲ್ಲೂ ಕಾನೂನಿಗೆ ನೀವು ಬೇಕಾದ್ರೆ ನಿಮಗೆ ಏನಾದ್ರೂ ಒತ್ತಡ ಬಂದಾಗ ಆ ಜಾಗದಿಂದ ದೂರ ಹೋಗ್ಬಿಡಿ, ಮೌನವಾಗಿದ್ದು ಬಿಡಿ. ಅಥವಾ ಇಲ್ಲಿನೋ ಒಂದಷ್ಟು ಕಷ್ಟವನ್ನ ಸಹಿಸ್ಕೊಂಬಿಡಿ. ನೀವು ಇಲ್ಲಿ ಸಹಿಸ್ಕೊಳ್ಳದೆ ನೀವು ನಾನ್ ರೆಬಲ್ ಆಗ್ಬೇಕು, ನಾನ್ ಹೀರೋ, ನನ್ನ ಕೋಪ ಜಾಸ್ತಿ, ನಾನು ಯಾವುದಕ್ಕೂ ತಲೆಬಾಗಲ್ಲ ಅನ್ನುವ ಹಠಕ್ಕೆ ಬಂದ್ರೆ ಇದಕ್ಕಿನ್ನ ನೋವುಗಳನ್ನ ನೀವು ಅಲ್ಲಿ ನೋಡ್ಬೇಕಾಗುತ್ತೆ. ನಿಮ್ಮ ಎಲ್ಲ ಸಂಬಂಧಗಳನ್ನ, ಎಲ್ಲ ಪ್ರೀತಿಯನ್ನ ನೀವು ಆಮೇಲೆ ಜೈಲಿಗೆ ಹೋದ ಮೇಲೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೇಗಿದೆ ಅಂದ್ರೆ, ಬೇರೆಯವರು ನಿಮ್ಮನ್ನ ನೋಡುವ ದೃಷ್ಟಿಕೋನನೂ ಬದಲಾಗುತ್ತೆ. ಅಲ್ಲಿಂದ ಬಂದ ಮೇಲೂ ಅಲ್ಲಿ ಇರ್ಬೇಕಾದ್ರೂ ನಿಮಗೆ ಬೀಳುವ ಗಾಳಿ ಸುದ್ದಿಗಳಿದಾವಲ್ಲ, ಅದು ಭಯಂಕರವಾಗಿರುತ್ತೆ. ಸೊ ಆ ಕಾರಣಕ್ಕೆ ದಯವಿಟ್ಟು ಈ ಜೈಲಿದೆ ಅಂತ ಹೇಳಿದ್ರೆ ನೀವು ಜೈಲಿಗೆ ಹೋಗ್ಬಿಡ್ತೀನಿ ನಾನು ಹಾಗೆ ಹೀಗೆ ಅಂತ, ಬಹುತೇಕ ಕ್ರೈಮ್ಗೆ ಅದೇ ಕಾರಣ. ಅಂದ್ರೆ ಒಂದು ಧೈರ್ಯ, ಒಂದು ಮಂಡು ಧೈರ್ಯ ಅಂತಾರೆ. ಏನಾಗಲ್ಲ, ಜೈಲಿಗೆ ಹೋದ್ರೆ ಏನಾಗ್ಬಿಡುತ್ತೆ ಅಂತ. 1 ದಿನನೂ ನೀವು ಇರಕ್ಕಾಗಲ್ಲ. ನೀವು ಹೋದ್ಮೇಲೆ ಬಹಳ ದಿನ ಇರಬೇಕು, ಆದ್ರೆ 1 ದಿನನೂ ಇರಕ್ಕಾಗಲ್ಲ. 2 ದಿನ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ನಿಮ್ಗೆ ಬಹಳ ವಿಲ್ ಪವರ್ ಬೇಕು. ಅದೆಲ್ಲ ಬಹಳ ಕಷ್ಟ. ಯಾಕೆ ಬೇಕು ಆ ರಿಸ್ಕು?
ಇಲ್ಲೇ ಒಂದಷ್ಟು ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ಬೋದಲ್ಲ. ಸೊ ಆ ಕಾರಣಕ್ಕೆ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಜೈಲಿಗೆ ಹೋಗಬಹುದಾದಂತಹ ಯಾವುದೇ ಅಪರಾಧಗಳನ್ನ ಮಾಡಕ್ ಹೋಗ್ಬೇಡಿ. ಏನಾದ್ರೂ ಅಂತ ನೋವು ಇದ್ರೆ ಇಲ್ಲೇ ಸಹಿಸ್ಕೊಳ್ಳಿ, ಇಲ್ಲೇ ಬಗೆಹರಿಸ್ಕೊಳ್ಳಿ. ಅಪರಾಧಕ್ಕೆ ಮಾತ್ರ ಯಾವತ್ತೂ ಕೈ ಹಾಕಬೇಡಿ ಅಂತ ಎಲ್ಲ ಜನರಲ್ಲಿ ನಾನು ಮನವಿ ಮಾಡ್ಕೊಡ್ತೀನಿ. ನಮಸ್ಕಾರ.